ಈಗ ಪಿತೃಪಕ್ಷ ನಡೀತಿದೆ. ಪಿತೃಪಕ್ಷಕ್ಕೂ ಮಹಾಭಾರತದಲ್ಲಿರುವ ಕರ್ಣನಿಗೂ ಇರುವ ಸಂಬಂಧ ಏನು? ಇದನ್ನು ತಿಳ್ಕೊಳ್ಳೋದಕ್ಕೆ ಅನ್ನೋನ್ ಫ್ಯಾಕ್ಟ್ಸ್ ಚಾನಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮರಣದ ನಂತರ ಕರ್ಣ ಸ್ವರ್ಗಕ್ಕೆ ಹೋದಾಗ ಅವನು ಮಾಡಿದ ದಾನದ 2 ಸಿಗುತ್ತಂತೆ, ಚಿನ್ನ, ಬೆಳ್ಳಿ, ವಜ್ರ ಅಂತ. ಆದರೆ ಅನ್ನ ಸಿಗಲ್ವಂತೆ. ಹಸುವನ್ನು ತಡೆಯೋದಕ್ಕಾಗದೆ ಕರ್ಣ ಇಂದ್ರನನ್ನು ಕೇಳ್ತಾನಂತೆ, ನನಗೆ ಅನ್ನ ಯಾಕೆ ಸಿಗ್ತಿಲ್ಲ ಅಂತ. ಆಗ ಇಂದ್ರ ಹೇಳ್ತಾನೆ, ನೀನು ಭೂಮಿಯ ಮೇಲೆ ಚಿನ್ನ, ಬೆಳ್ಳಿ, ವಜ್ರ ಅಂತ ದಾನ ಮಾಡಿದೀಯ ಹೊರತು ಅನ್ನದ ದಾನ ಎಂದಿಗೂ ಮಾಡಿಲ್ಲ. ಹಾಗೆ ನಿನ್ನ ಹಿರಿಯರಿಗೆ ಶ್ರಾದ್ದವನ್ನು ಅರ್ಪಿಸಿಲ್ಲ. ಈ ಕಾರಣದಿಂದ ನಿನಗೆ ಅನ್ನ ಸಿಗ್ತಿಲ್ಲ ಅಂತ ಹೇಳ್ತಾನಂತೆ. ಆಗ ಕರ್ಣ, ಇದಕ್ಕೇನಾದರೂ ಪರಿಹಾರ ಇದೆಯಾ, ನಾನು ಸರಿ ಮಾಡ್ಕೋತೀನಿ ಅಂತ ಕೇಳಿದಾಗ ಇಂದ್ರ ಅವನನ್ನು 14 ದಿನದ ಮಟ್ಟಿಗೆ ಭೂಮಿಗೆ ಕಳಿಸ್ತಾನಂತೆ. ಭೂಮಿಗೆ ಬಂದಂಥ ಕರ್ಣ ಅನ್ನದಾನವನ್ನು ಮಾಡ್ತಾನಂತೆ. ಅಷ್ಟೇ ಅಲ್ಲದೆ ತನ್ನ ಹಿರಿಯರಿಗೆ ಪಿಂಡವನ್ನು ಅರ್ಪಿಸುತ್ತಾನಂತೆ. ಪುನಃ ಸ್ವರ್ಗಕ್ಕೆ ತೆರಳಿದ ಕರ್ಣನಿಗೆ ಅನ್ನ ಸಿಗುತ್ತಂತೆ. ಹಿಂದೂ ಸಂಸ್ಕೃತಿಯ ಪ್ರಕಾರ ಪಿತೃಪಕ್ಷವು ಭಾದ್ರಪದ ಮಾಸದ ಹುಣ್ಣಿಮೆಯಿಂದ ಶುರುವಾಗಿ ಅಶ್ವಿನ ಮಾಸದ ಅಮಾವಾಸ್ಯೆಯವರೆಗೂ ಇರುತ್ತದೆ. ಈ ಅಮಾವಾಸ್ಯೆಯನ್ನು ಮಹಾಲಯ ಅಮಾವಾಸ್ಯೆ ಕೂಡ ಎಂದು ಕರೆಯುತ್ತಾರೆ.